ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡಿನಲ್ಲಿ ಕಿಚ್ಚ ಸುದೀಪ್ ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು, ಯಾರಿಗೆ ಕಿಚ್ಚನ ಚಪ್ಪಾಳೆ ನೀಡಿದರು ಮತ್ತು ಯಾರನ್ನೆಲ್ಲ ಸೇವ್ ಮಾಡಿದ್ರು ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಬನ್ನಿ. ಬಿಗ್ ಬಾಸ್ನ ಇವತ್ತಿನ ಮೊದಲನೇ ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಕಿಚ್ಚ ಸುದೀಪ್ ಮೊದಲಿಗೆ ರಕ್ಷಿತಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಅಂದರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ರಘು ಜೊತೆ ರಕ್ಷಿತನನ್ನು ಬಿಟ್ಟು ಬೇರೆ ಯಾರೇ ಕ್ಲೋಸ್ ಆಗಲು ಬಂದರೂ ಅವರನ್ನು ದೂರ ಮಾಡಲು ನೋಡುತ್ತಾಳೆ. ಮೊದಲಿಗೆ ಕಾವ್ಯನನ್ನು ಗಿಲ್ಲಿಯಿಂದ ದೂರ ಮಾಡಲು ಎಷ್ಟೊಂದು ಹರಸಾಹಸ ಪಟ್ಟಳು. ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನು ಗಮನಿಸಿದರೆ ಅದರಲ್ಲಿ ರಘುನಿಂದ ದೂರ ಮಾಡಲು ರಾಶಿಕನನ್ನು ನಾಮಿನೇಟ್ ಮಾಡುತ್ತಾಳೆ. ಅದಕ್ಕೆ ನೀಡುವ ಕಾರಣವೇನೆಂದರೆ, ನೀವು ರಘು ಅವರ ತೊಡೆಯ ಮೇಲೆ ಮಲಗುವುದು ಅವರಿಗೆ ಅನ್ಕಂಫರ್ಟೇಬಲ್ ಅಂತ ಅನ್ನಿಸುತ್ತೆ ಅಂತ ರಕ್ಷಿತಾನೇ ಹೇಳುತ್ತಾಳೆ. ಆದರೆ ಇದರ ಬಗ್ಗೆ ರಘು ಅವರ ಹತ್ತಿರ ಕೇಳಿದರೆ ರಘು ಅವರು ನನಗೇನು ಹಾಗೆ ಅನ್ನಿಸಲ್ಲ ಅಂತ ಹೇಳುತ್ತಾರೆ. ಇನ್ನು ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿಯ ಜೊತೆ ಸಪರೇಟ್ ಆಗಿ ಕುಳಿತುಕೊಂಡು ಮಾತನಾಡಬೇಕಂತ ಅವರ ಎದುರಲ್ಲಿರುವಂತಹ ಬೀನ್ ಬ್ಯಾಗ್ಗಳನ್ನು ಬೇರೆಯವರು ಬಂದು ಅದರಲ್ಲಿ ಕುಳಿತುಕೊಳ್ಳಬಾರದು ಅಂತ ದೂರದಲ್ಲಿ ಇಟ್ಟು ಬರ್ತಾಳೆ. ಈ ಎಲ್ಲ ಕಾರಣಗಳಿಗೆ ಕಿಚ್ಚ ಇವತ್ತಿನ ಪಂಚಾಯಿತಿಯಲ್ಲಿ ರಕ್ಷಿತನಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಗಿಲ್ಲಿ, ರಘು ಮತ್ತು ನಿಮ್ಮ ನಡುವೆ ಯಾರು ವಿನ್ ಆಗಬೇಕು ಅಂತ ಕೇಳಿದರೆ ನಾನೇ ವಿನ್ ಆಗಬೇಕು ಅಂತ ರಕ್ಷಿತಾ ಹೇಳುತ್ತಾಳೆ. ಅದಕ್ಕೆ ಕಿಚ್ಚ, ಇಲ್ಲಿ ಸಂಬಂಧಗಳೆಲ್ಲ ವರ್ಕ್ ಆಗಲ್ಲ, ಸಂಬಂಧಗಳು ಅವರು ನಮ್ಮ ಅಣ್ಣ, ಅವರು ನಮ್ಮ ಚಿಕ್ಕಪ್ಪ ಅಂತ ಹೇಳ್ತಾ ಕುಳಿತುಕೊಂಡ್ರೆ ಇವತ್ತೇ ಬಾಗಿಲು ಓಪನ್ ಆಗುತ್ತೆ, ನೀವು ಹೊರಗೆ ಹೋಗ್ಬೋದು ಅಂತ ಹೇಳುತ್ತಾರೆ. ರೊಚ್ಚಿಗೆದ್ದಿರುವ ಕಿಚ್ಚ ಬಿಗ್ ಬಾಸ್ ಮನೆ ಯಾರಪ್ಪಂದು ಅಲ್ಲ ಅಂತ ರಕ್ಷಿತನಿಗೆ ಹೇಳುತ್ತಾರೆ. ಇನ್ನು ಯಾರನ್ನೆಲ್ಲ ಸೇವ್ ಮಾಡಿದ್ದಾರೆ ಅಂತ ಹೇಳುವುದಾದರೆ, ಮೊದಲಿಗೆ ಅಶ್ವಿನಿಯವರನ್ನು, ನಂತರ ಗಿಲ್ಲಿಯನ್ನು, ಇವತ್ತಿನ ಎಪಿಸೋಡಿನಲ್ಲಿ ಕೊನೆಯದಾಗಿ ರಕ್ಷಿತನನ್ನು ಸೇವ್ ಮಾಡುತ್ತಾರೆ. ಇನ್ನು ಕಿಚ್ಚನ ಚಪ್ಪಾಳೆ ಯಾರಿಗೆಲ್ಲ ನೀಡಿದ್ದಾರೆ ಅಂತ ಹೇಳುವುದಾದರೆ, ಈ ವಾರದ ಪರ್ಫಾರ್ಮೆನ್ಸ್ ಅನ್ನು ಗಮನದಲ್ಲಿ ಇಟ್ಟುಕೊಂಡು ಅಶ್ವಿನಿಯವರಿಗೆ ಕಿಚ್ಚನ ಚಪ್ಪಾಳೆಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಇಡೀ ಸೀಸನ್ನ ಪರ್ಫಾರ್ಮೆನ್ಸ್ ಅನ್ನು ಗಮನದಲ್ಲಿಟ್ಟುಕೊಂಡು ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ನೀಡಿರುವುದು ವೀಕ್ಷಕರಲ್ಲಿ ಗೊಂದಲ ಉಂಟು ಮಾಡಿದೆ. ಈ ವಾರದ ಪರ್ಫಾರ್ಮೆನ್ಸ್ ಅನ್ನು ಗಮನಿಸಿ ಕಿಚ್ಚನ ಚಪ್ಪಾಳೆಯನ್ನು ಅಶ್ವಿನಿಯವರಿಗೆ ಕೊಟ್ಟಿರುವುದು ಓಕೆ, ಆದರೆ ಇಡೀ ಸೀಸನ್ನ ಪರ್ಫಾರ್ಮೆನ್ಸ್ ಅನ್ನು ಗಮನಿಸಿ ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ನೀಡಿರುವುದು ಎಷ್ಟು ಸರಿ? ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.